ಹಾಯ್ ಎಲ್ಲರಿಗೂ, ಹೇಗಿದ್ದೀರಾ ಎಲ್ಲರೂ? ತುಂಬ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ಹೊಸ ಡಿಸೈನ್ಗಳನ್ನ ತೋರಿಸ್ತಾ ಇದ್ದೀನಿ. ಬೋಟ್ ನೆಕ್ ಡಿಸೈನು ತುಂಬ ಸಮಯ ಹಿಡಿತು ಬೋಟ್ ನೆಕ್ ಡಿಸೈನ್ ಹಾಕೋದಕ್ಕೆ. ಆಮೇಲೆ ರೌಂಡ್ ನೆಕ್ದು, ಆಮೇಲೆ ಸ್ಕ್ವೇರ್ ನೆಕ್ದು ಡಿಸೈನ್ ರೆಡಿ ಮಾಡಿದ್ದೀನಿ, ತೋರಿಸ್ತೀನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ವಿಡಿಯೋನ ಪೂರ್ತಿ ಕೊನೆವರೆಗೂ ನೋಡಿ. ಬನ್ನಿ ನೋಡ್ಕೊಂಬರೋಣ ಡಿಸೈನ್ಸ್. ಇದು ಒಂದು ರೌಂಡ್ ನೆಕ್, ಹೊಸ ಪ್ಯಾಟರ್ನ್, ಫ್ಲವರ್ ಥರ ಬಂದಿದೆ, ಎಲೆ ಥರ ಎಲ್ಲ ಬಂದಿದೆ. ಇದು ಬ್ಯಾಕ್ ನೆಕ್, ಸೆಂಟ್ರು, ಆಮೇಲೆ ಫ್ರಂಟು, ಆಮೇಲೆ ಸ್ಲೀವ್ಸು. ಇದು ಒಂದು ಲೈನ್ ಹಾಕಿ ಇದು ಮ್ಯಾಂಗೋ ಡಿಸೈನ್ನ ಬೇರೆ ಕೊಟ್ಟಿದ್ದೀನಿ. ಸೀರೆ ಮ್ಯಾಂಗೋನಲ್ಲಿತ್ತು, ಹಾಗಾದರೆ ಮ್ಯಾಂಗೋಗೆ ಕಾಂಬಿನೇಷನ್ ಮಾಡಿ ಇದೊಂದು ಮ್ಯಾಂಗೋ ಇಟ್ಟಿದ್ದೀನಿ ಬಂಚು. ಆಮೇಲೆ ಇದೊಂದು ಇದರದ್ದೇ ನೆಕ್ದನ್ನೇ ಹಾಕಿದ್ದೀನಿ. ಸೀರೆ ಮೆಹಂದಿ ಕಲರ್ದು ಮತ್ತು ಮೆಹಂದಿ ಮತ್ತು ಕಾಪರು ಮಿಕ್ಸ್ ಮಾಡಿ ಹಾಕಿದ್ದೀನಿ. ಕಾಣಿಸ್ತಾ ಇದೆಯಾ? ಇದೊಂದು ಹಾಯ್ ಹಾಯ್ ಹೇಳು. ಹಾಯ್, ನನ್ನ ಮಗಳು ಶಾರದಾ. ಆಮೇಲೆ ಇದೊಂದು ಬೋಟ್ ನೆಕ್ದು, ಇದು ಬ್ಯಾಕ್ ನೆಕ್ಗೆ ಬಂದಿದೆ. ತುಂಬ ಚೆನ್ನಾಗಿದೆ. ಸ್ಟಿಚ್ ಥರ ಕಾಣಿಸುತ್ತೆ, ಸ್ಟಿಚ್ ಹಾಕಿರೋ ಥರ ಕಾಣಿಸುತ್ತೆ. ನೋಡಿ, ಈ ಥರ ಬಂದಿದೆ ಬ್ಯಾಕ್ ನೆಕ್. ಇದು ಅಲ್ಲಲ್ಲಿ ಒಂದೊಂದು ಕುಂದನ್ ಹಾಕಿದ್ದೀನಿ. ಆಮೇಲೆ ಫ್ರಂಟ್ ಸೈಡ್ ಈ ಥರ ಬಂದಿದೆ. ಫ್ರಂಟ್ ಸೈಡ್ ಎರಡು ಸೈಡು ಬಂದಿದೆ. ಫ್ರಂಟ್ ಈ ಕಡೆ ಸ್ಕ್ವೇರ್ ಥರ ಅಷ್ಟೇ ಬಂದಿದೆ. ಇದು ಲೆಫ್ಟ್ ಸೈಡ್ ಸೆರೆಗೆ ಹೋಗುತ್ತಲ್ವ, ನಾನು ಅದಕ್ಕೆ ಅಲ್ಲಿ ಏನೂ ಕುಂದನೆಲ್ಲ ಕೂಡಿಸಿಲ್ಲ. ಇಲ್ಲಿ ರೈಟ್ ಸೈಡ್ ಬರೋ ಅಲ್ಲಿ ಒಂದು ಸರಿ ಕುಂದನ್ ಹಾಕಿದ್ದೀನಿ ಅಷ್ಟೇ. ಆಮೇಲೆ ಸ್ಲೀವ್ಸ್ ಕೂಡ ತುಂಬಾ ಗ್ರ್ಯಾಂಡ್ ಆಗಿದೆ, ಫುಲ್ ಸ್ಲೀವ್ಸ್ ಇಟ್ಟಿದ್ದೀನಿ. ಸ್ಕ್ವೇರು ಮತ್ತು ಫ್ಲವರ್ ಎಲ್ಲ ಬಂದಿದೆ. ಕಾಣಿಸ್ತಾ ಇದೆಯಾ? ಈ ಥರ ಬಂದಿದೆ ಡಿಸೈನ್ಸು. ಆಮೇಲೆ ಇನ್ನೊಂದು ಇದು ಸ್ಕ್ವೇರ್ ನೆಕ್ ಇಟ್ಟಿದ್ದೀನಿ. ಸ್ಕ್ವೇರ್ ಥರ ಬಂದಿದೆ ಡಿಸೈನು. ಪ್ಯಾಟರ್ನ್ ತುಂಬ ಚೆನ್ನಾಗಿ ಬಂದಿದೆ. ನೋಡಿ, ಕಾಣಿಸ್ತಾ ಇದೆಯಲ್ಲ? ಒಂದೊಂದು ಫ್ಲವರ್ ಬಂದಿದೆ, ಆಮೇಲೆ ಮೊಗ್ಗು ಥರ ಏನೋ ಬಂದಿದೆ. ಇದು ಸ್ಕ್ವೇರ್ ಥರ ಬಂದಿದೆ. ಇಲ್ಲೆಲ್ಲ ಸ್ಕ್ವೇರ್ ಬಂದಿದೆ, ಇಲ್ಲೆಲ್ಲ ಜಾಸ್ತಿ ಈ ಥರ ಹೋಗಿದೆ ಡಿಸೈನು. ಚೆನ್ನಾಗಿ ಬಂದಿದೆ, ಹೊಸ ಪ್ಯಾಟರ್ನ್ ಇದು. ಸೀರೆ ಪರ್ಪಲ್ ಕಲರ್ ಇತ್ತು, ಹಾಗಾಗಿ ಅದರದ್ದೇ ಒಂದು ಬಂಚ್ ಕೊಟ್ಟಿದ್ದೀನಿ. ಮತ್ತು ಸ್ಲೀವ್ಸ್ಗೆ ಅದರದ್ದೇ ಒಂದು ಲೈನ್ ಮಾಡಿದ್ದೀನಿ. ಇದು ಒಂದು ಹೊಸದನ್ನೇ ಬೋಟ್ ನೆಕ್, ತುಂಬ ಚೆನ್ನಾಗಿ ಬಂದಿದೆ. ಸೀರೆ ಡಾರ್ಕ್ ಪಿಂಕಲ್ಲಿತ್ತು ಮತ್ತು ಸಿಲ್ವರ್ ಕಲರಲ್ಲಿತ್ತು. ಸೀರೆ ಸಿಲ್ವರ್ ಕಲರಲ್ಲಿ, ವೈಟು ಸಿಲ್ವರ್ ಕಲರ್ ಇತ್ತು. ನಾನು ಸ್ವಲ್ಪ ಹೈಲೈಟ್ ಕಾಣಲಿ ಅಂತಂದು ಸ್ವಲ್ಪ ಪಿಂಕ್ ಆ್ಯಡ್ ಮಾಡಿದ್ದೀನಿ. ಒಂದೊಂದು ಫ್ಲವರು ಪಿಂಕ್ ಆ್ಯಡ್ ಮಾಡಿದ್ದೀನಿ, ಚಿಕ್ಕವೆಲ್ಲ ಮಾಡಿದ್ದೀನಿ. ಆಮೇಲೆ ಮಧ್ಯದಲ್ಲಿ ಒಂದೊಂದು ಕುಂದನ್ ಕೂಡಿಸಿದ್ದೀನಿ. ತುಂಬ ಕುಂದನ್ ಹಾಕಿಲ್ಲ, ಚಿಕ್ಕ ಹೂವು ಇರೋಲ್ಲೆಲ್ಲ ನಾನು ಕುಂದನ್ ಹಾಕೇ ಇಲ್ಲ, ಯಾಕಂದರೆ ಅದೇ ಡಿಸೈನೇ ಇದೆ. ಹಾಗಾಗಿ ದೊಡ್ಡ ಫ್ಲವರ್ಸಿಗೆ ಮಾತ್ರ ಒಂದೊಂದು ಕುಂದನ್ ಹಾಕಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ. ಇದು ಬ್ಯಾಕ್ ಪಾರ್ಟ್ ಮಾತ್ರ ಇದೆ. ಇದನ್ನ ಫ್ರಂಟ್ಗೂ ಹಾಕಿಸ್ಕೋಬೋದು, ಬ್ಯಾಕಿಗೂ ಹಾಕಿಸ್ಕೋಬೋದು. ಅವರು ಬ್ಯಾಕಿಗೆ ಹಾಕಿ ಅಂತ ಹೇಳಿದ್ದಾರೆ, ಹಾಗಾಗಿ ಮುಂದಗಡೆ ಪ್ಲೇನ್ ಇದೆ. ಮತ್ತು ಫ್ರಿಂಟ್ಸ್ ಕಟ್ ಹೊಲ್ದಿದ್ದೀನಿ. ಇದು ಒಂದು ಫ್ರಿಂಟ್ಸ್ ಕಟ್ ಹೊಲ್ದಿದ್ದೀನಿ. ಆಮೇಲೆ ಸ್ಲೀವ್ಸ್ಗೂ ತುಂಬ ಗ್ರ್ಯಾಂಡ್ ಬಂದಿದೆ, ಅದೇ ಡಿಸೈನೇನೆ. ತುಂಬ ಚೆನ್ನಾಗಿ ಬಂದಿದೆ ಕಲರ್ ಕಾಂಬಿನೇಷನ್ ಎಲ್ಲ. ಆಮೇಲೆ ಇನ್ನೊಂದು ಲೀಫ್ ಡಿಸೈನ್. ಇದು ತುಂಬ ಅಟ್ರಾಕ್ಟಿವ್ ಆಗಿದೆ. ಸಿಂಪಲ್ ಇದೆ ಅಂದ್ರೂ ತುಂಬಾ ಗ್ರ್ಯಾಂಡ್ ಲುಕ್ ಕೊಡ್ತಾ ಇದೆ. ಇದು ಸೀರೆ ಬಂದು ಮೆರೂನ್ ಕಲರಲ್ಲಿತ್ತು. ಸೊ ಹಾಗಾಗಿ ಏನಂದರೆ ಇದು ಒಂದು ಫ್ಲವರಲ್ಲಿ ಫಿಲ್ಲಿಂಗ್ ಇದೆ, ಒಂದು ಲೀಫಲ್ಲಿ ಫಿಲ್ಲಿಂಗ್ ಇದೆ, ಈ ಲೀಫಲ್ಲಿ ಗ್ಯಾಪ್ ಇದೆ. ಒಂಥರ ಅಟ್ರಾಕ್ಟಿವ್, ಡಿಫ್ರೆಂಟ್ ಆಗಿದೆ, ತುಂಬ ಚೆನ್ನಾಗಿದೆ ಡಿಸೈನು. ಅಲ್ಲಿ ಮಧ್ಯದಲ್ಲಿ ನಾನು ಒಂದೊಂದು ಕುಂದನ್ ಹಾಕಿದ್ದೀನಿ, ಅದು ತುಂಬ ಹೈಲೈಟಾಗಿ ಕಾಣಿಸ್ತಾ ಇದೆ. ನನಗೆ ತುಂಬ ಇಷ್ಟ ಆಯಿತು ಈ ಡಿಸೈನು. ಮಿಡ್ಲಲ್ಲಿ ಈ ಥರ ಬರುತ್ತೆ. ಆಮೇಲೆ ಫ್ರಂಟಿಗೆ ತುಂಬ ಸಿಂಪಲ್ ಇದೆ, ಒಂದು ಲೈನ್ ಅಷ್ಟೇ ಇರೋದು.
ಅದು ಎಷ್ಟು ಡಿಸೈನ್ ಇದೆಯೋ ಅಷ್ಟೇ ಹಾಕಿದ್ದೀನಿ. ಆಮೇಲೆ ಸ್ಲೀವ್ಸ್ಗೆ ಈ ಥರ ಬಂದಿದೆ, ತುಂಬ ಲುಕ್ಕಾಗಿ ಕಾಣಿಸ್ತಾ ಇದೆ. ಸೀರೆ ಇದು ಮರೂನ್ ಕಲರಲ್ಲಿತ್ತು, ಮರೂನು ಮತ್ತು ಕಾಪರು ಕಾಂಬಿನೇಷನ್ ಮಾಡಿ ವರ್ಕ್ ಹಾಕಿದ್ದೀನಿ, ತುಂಬ ಚೆನ್ನಾಗಿ ಬಂದಿದೆ. ಆಮೇಲೆ ಇನ್ನೊಂದು ಬೋಟ್ ನೆಕ್ ಇದೆ, ಇದು ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಇದು ಬ್ಯಾಕ್ಗೇನೆ ಎಷ್ಟು 5 ಸರಿ ಚೇಂಜಸ್ ಮಾಡಿ ಹಾಕ್ಕೊಂಡಿದ್ದೀನಿ. ತುಂಬ ದೊಡ್ಡ ಡಿಸೈನ್ ಇದೆ ಇದು, ಕಮ್ಮಿ ಅಂದರೂ ಒಂದು 2 ದಿವಸ ಹಾಕ್ಕೊಂಡಿದ್ದೀನಿ ಇದನ್ನು. ಇದು ಒಂದು ಸಾರಿ, ಇದು ಒಂದು ಸಾರಿ, ಆಮೇಲೆ ಈ ಕಡೆದು ಒಂದು ಸಾರಿ, ಈ ಕಡೆದು ಒಂದು ಸಾರಿ, ಆಮೇಲೆ ಸೆಂಟ್ರದ್ದು ಒಂದು ಸಾರಿ ಸೇರಿ ತುಂಬ ಹೊತ್ತಾಗುತ್ತೆ. ಇದು ಚೆನ್ನಾಗಿದೆ. ಸೀರೆ ಯೆಲ್ಲೋ ಕಲರಲ್ಲಿತ್ತು, ಯೆಲ್ಲೋ. ಆಮೇಲೆ ಈ ಪೀಸಲ್ಲೆಲ್ಲ ಸಿಲ್ವರ್ ಆ್ಯಡ್ ಇತ್ತಲ್ವ, ಶೇಡಿಂಗ್ ಥರ ಇತ್ತು. ಹಾಗಾಗಿ ಮಧ್ಯದಲ್ಲಿ ಸ್ವಲ್ಪ ಸಿಲ್ವರು ಮತ್ತು ಯೆಲ್ಲೋ ಎಲ್ಲ ಕಾಂಬಿನೇಷನ್ ಮಾಡಿ ಹಾಕಿದ್ದೀನಿ. ಆಮೇಲೆ ಸ್ಲೀವ್ಸ್ಗೆ ತುಂಬ ಚೆನ್ನಾಗಿ ಬಂದಿದೆ, ಅಲ್ಲಲ್ಲಿ ಒಂದೊಂದು ಕುಂದನ್ ಹಾಕಿದ್ದೀನಿ, ತುಂಬ ಚೆನ್ನಾಗಿದೆ. ಸೇಮ್ ಡಿಸೈನ್ ಬ್ಯಾಕು ಫ್ರಂಟು ಸ್ಲೀವ್ಸ್ಗೆ ಆ ಥರ ಬಂದಿದೆ. ಫ್ರಂಟಿಗೆ ಒಂದು ಸೈಡ್ ಮಾತ್ರ ಬಂದಿದೆ, ಫ್ರಂಟಿಗೆ ಒಂದು ಸೈಡ್ ಮಾತ್ರ ಬಂದಿದೆ, ಅಲ್ಲಲ್ಲಿ ಒಂದೊಂದು ಕುಂದನ್ ಹಾಕಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ ಡಿಸೈನು. ಆಮೇಲೆ ಇದು ಒಂದು ಡಿಸೈನ್ ಹಾಕಿದ್ದೀನಿ, ಇದು ನೆಕ್ ಪ್ಯಾಟರ್ನು ತುಂಬ ಸಿಂಪಲ್ ಆಗಿದೆ. ಸೀರೆ ಮೆಹಂದಿ ಕಲರಲ್ಲಿತ್ತು, ಮೆಹಂದಿ ಕಲರಲ್ಲಿತ್ತು. ಮೆಹಂದಿ ಮತ್ತು ಕಾಪರ್ ಕಾಂಬಿನೇಷನ್ ಮಾಡಿ ಈ ಥರ ಹಾಕಿದ್ದೀನಿ, ಒಂದೊಂದು ಕುಂದನ್ ಹಾಕಿದ್ದೀನಿ. ಆಮೇಲೆ ಇಲ್ಲೆಲ್ಲ ಪ್ಲೇನ್ ಇರೋಲ್ಲೆಲ್ಲ ಒಂದು ಬುಟ್ಟ ಇತ್ತು, ಇದೇ ಥರದ್ದೇ ಒಂದೊಂದು ಬುಟ್ಟ ಬರ್ತಿತ್ತು. ಅವರು ಬುಟ್ಟ ಎಲ್ಲ ಬೇಡ, ಸುಮ್ಮನೆ ಒಂದು ಲೈನ್ ಅಷ್ಟೇ ಇರಲಿ ಅಂತ ಹೇಳಿ ಹಾಕಿಸ್ಕೊಂಡ್ರು. ಹಿಂದಗಡೆ ಬಂದಿದ್ದೇನೆ, ಮುಂದಗಡೆನೂ ಬಂದಿದೆ. ಆಮೇಲೆ ಸ್ಲೀವ್ಸು ತುಂಬ ಗ್ರ್ಯಾಂಡ್ ಇದೆ. ಇದು ಸ್ಲೀವ್ಸು ತುಂಬ ಗ್ರ್ಯಾಂಡ್ ಇದೆ. ಏನಂದರೆ ಇದು ಸೆಂಟ್ರ್ ಫ್ಲವರ್ ಇದೆಯಲ್ಲ, ಈ ಫ್ಲವರು ಇಲ್ಲೂ ಆ್ಯಡ್ ಇದೆ. ಪ್ಲಸ್ಸು ಇದು ಬ್ಯಾಕ್ ನೆಕ್ ಹಾಕಿದ್ದೀನಲ್ವ, ಈ ಬ್ಯಾಕ್ ನೆಕ್ಕು, ಈ ಬ್ಯಾಕ್ ನೆಕ್ಕೇ ಇಲ್ಲಿ ಕೆಳಗಡೆನೂ ಬರುತ್ತೆ. ಅವ್ರಿಗೆ ಸ್ಲೀವ್ಸು ಬರೀ 8 ಇಂಚು ಬೇಕು ಅಂತಿದ್ದಕ್ಕೆ ನಾನು ಜಾಸ್ತಿ ಆದರೆ ಬೇಡ ಅಂತ ಹೇಳಿದರು. ಹಾಗಾಗಿ ನಾನು ಈ ಫ್ಲವರು ಮತ್ತು ಇದು ಒಂದು ಲೈನ್ ಬಾರ್ಡ್ರ್ ಅದಷ್ಟು ಕಟ್ ಮಾಡಿ ಇದು 8 ಇಂಚ್ ಬರೋ ಹಾಗೆ ಇದಷ್ಟು ವರ್ಕ್ ಹಾಕಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ ಡಿಸೈನು. ಮಧ್ಯದಲ್ಲಿ ಒಂದೊಂದು ಕುಂದನ್ ಹಾಕಿದ್ದೀನಿ, ಚೆನ್ನಾಗಿ ಬಂದಿದೆ ಡಿಸೈನು. ಎಲ್ಲನೂ ಹೊಸ ಪ್ಯಾಟರ್ನ್ಗಳೇ ಇದೆ ಈ ಸಾರಿ ಆರ್ಡ್ರ್ ಬಂದಿರೋದೆಲ್ಲನೂ. ಆಮೇಲೆ ಇದು ಒಂದು ಯಾವ ಕಲರ್ ಇದು, ಕ್ರೀಮಿಶ್ ಕಲರ್ ಅಂತ ಹೇಳ್ತಾರೆ, ಆಬೂಲಿ ಕಲರ್ ಅಂತ ಹೇಳ್ತಾರೆ ನೋಡಿ. ಈ ಥರ ಬಂದಿದೆ. ಸಿಲ್ವರ್ ಆ್ಯಡ್ ಇರೋದ್ರಿಂದ ಸಿಲ್ವರ್ ಕೊಟ್ಟಿದ್ದೀನಿ. ಎಲ್ಲದಕ್ಕೂ ನಾನು ಸಿಲ್ವರ್ ಜಾಸ್ತಿನೇ ಆ್ಯಡ್ ಮಾಡಿದ್ದೀನಿ ಶೇಡಿಂಗ್ ಬ್ಲೌಸ್ಗಳಿಗೆ. ಬ್ಯಾಕ್ ನೆಕ್ ಪಾಟ್ ನೆಕ್ ಥರ ಇದೆ. ಆಮೇಲೆ ಇದು ಮುಂದಗಡೆ ಮತ್ತು ಸ್ಲೀವ್ಸು ಗ್ರ್ಯಾಂಡ್ ಆಗಿದೆ. ನೋಡಿ, ಸ್ಲೀವ್ಸೂ ತುಂಬ ಗ್ರ್ಯಾಂಡ್ ಆಗಿದೆ. ಮಧ್ಯದಲ್ಲಿ ಒಂದು ಕಮಲ್ ಹೂವಿನ ಗತೆ ಲೋಟಸ್ ಡಿಸೈನ್ ಇತ್ತು. ಆಮೇಲೆ ಮೊಗ್ಗುಗಳು ಎಲ್ಲ ಇತ್ತು. ತುಂಬ ಲುಕ್ಕಾಗಿ ಕಾಣಿಸ್ತಾ ಇದೆ. ನಾನು ಹಾಕೋವಾಗ ಏನು ಕಲರ್ ಎದ್ದು ಕಾಣಿಸ್ತಾ ಇಲ್ಲ ಅಂತ ಅಂದ್ಕೊಂಡೆ, ಆಮೇಲೆ ಹಾಕಿದ್ಮೇಲೆ ತುಂಬಾ ಹೈಲೈಟ್ ಆಯಿತು ಇದು ಡಿಸೈನು. ಇದನ್ನೇ ಮತ್ತೆ ಒಂದು 2-3 ಜನ ಆರ್ಡ್ರ್ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ಬಂದಿದೆ. ನಿಮಗೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೊಂದು ಸಾರಿ ಕೇಳ್ಕೊತೀನಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಪಕ್ಕದಲ್ಲೇ ಇರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಾನು ಹಾಕೋ ವೀಡಿಯೋಸ್ಗಳ ನೋಟಿಫಿಕೇಷನ್ ಎಲ್ಲ ನಿಮ್ಗೆ ಬರುತ್ತೆ, ನೀವು ಬೇಗನೆ ನಮ್ಮ ವಿಡಿಯೋ ನೋಡ್ಬೋದು. ಯಾರೆಲ್ಲ ಚಾನಲ್ಗೆ ಲೈಕ್ಸ್ ಕೊಟ್ಟಿಲ್ಲ, ಲೈಕ್ಸ್ ಕೊಡಿ. ಏನಾದರೂ ಕೇಳೋದಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕೇಳಿ. ಆಮೇಲೆ ಪಿಕಾಕ್ ಡಿಸೈನ್ದು ನನಗೆ ಒಂದು ನಿಮಿಷ, ಇದು ಕೂಡ ನಾನೇ ಹೊಲಿದಿದ್ದು. ಇವ್ರು ಒಂದು ಸಾರಿ ಹೊಲಿಸ್ಕೊಂಡು ಹೋಗಾದ್ಮೇಲೆ ಇದನ್ನೇ ಅಳತೆಗಂತ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ಇದನ್ನು ತುಂಬ ಜನ ಯೂಟ್ಯೂಬಲ್ಲಿ ಕೇಳ್ತಾ ಇದ್ದಾರೆ. ಇದ್ರದ್ದು ಏನು 3 ಪಾರ್ಟ್ ಇದೆ ಅಲ್ವಾ, ಅದನ್ನು ಜಾಯಿಂಟ್ ಮಾಡೋದನ್ನು ಹೇಳ್ಕೊಡಿ ಅಂತ ಹೇಳ್ತಾ ಇದ್ದಾರೆ. ನನಗೆ ಸದ್ಯಕ್ಕೆ ಇದು ಆರ್ಡ್ರ್ ಇವಾಗ ಬಂದಿದೆ. ಹೋದ ವಿಡಿಯೋದಲ್ಲೆಲ್ಲ ಆರ್ಡ್ರ್ ಬಂದಿರಲಿಲ್ಲ ಅಂತ ಹೇಳಿದ್ದೆ.
ಇವಾಗ ಆರ್ಡ್ರ್ ಬಂದಿದೆ. ನಾನು ಅದನ್ನು ಆದಷ್ಟು ಬೇಗ ನಿಮಗೆ ಅದನ್ನು ಜಾಯಿಂಟ್ ಮಾಡೋದು ಮತ್ತು ಇನ್ನೇನು ಕಟ್ಟಿಂಗ್ ಮಾಡೋದನ್ನು ತೋರಿಸ್ಕೊಡ್ತೀನಿ. ಸ್ವಲ್ಪ ನಿಧಾನ ಮಾಡಿ ಹೇಳ್ಕೊಡ್ತೀನಿ, ಯಾಕಂದರೆ ತುಂಬ ಆರ್ಡರ್ಸ್ ಬರ್ತಾ ಇದ್ದಾವೆ. ಎಲ್ಲರನ್ನೂ ಸ್ವಲ್ಪ ಮಾತಾಡಿಸ್ಕೊಂಡು ಅವರಿಗೆಲ್ಲ ಕಲರ್ ಕಾಂಬಿನೇಷನ್ ಮ್ಯಾಚ್ ಮಾಡೋದು ಅದು ಇದು ಬರೀ ಕೆಲಸನೇ ಆಗ್ತಾಯಿದೆ. ಇವತ್ತು ಸಂಡೇ, ಇನ್ನೂ ನಾನು ವರ್ಕ್ ಸ್ಟಾರ್ಟ್ ಮಾಡಿಲ್ಲ. ಇವೆಲ್ಲ ಫಿನಿಶಿಂಗ್ ಮಾಡಿ ಕೊಡಬೇಕಾಗಿತ್ತು ಇವತ್ತು. ಇವೆಲ್ಲ ಬ್ಲೌಸ್ಗಳು ಹೋಗ್ತಾ ಇದ್ದಾವೆ ಅಷ್ಟೇ. ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್, ಧನ್ಯವಾದಗಳು.